ಜೈ ಭೀಮ್, ಜೈ ದಲಿತ ಸೇನೆ. ಎಲ್ಲರಿಗೂ ನಮ್ಮ ಚಿಂತಾಮಣಿ ತಾಲೂಕಲ್ಲಿರೋ ಎಲ್ಲ ಜನಾಂಗಕ್ಕೂ ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನು ಮೊದಲನೇಗೆ ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಏನು ದಿನ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿಕೊಡ್ತದೇನೆಂದರೆ, ಈ ಒಂದು ಅರ್ಜಿಯನ್ನು ನೀವು ಪರಿಶೀಲನೆ ಮಾಡ್ಬೋದು. ಏನು ನಮ್ಮ SLN ಚಿತ್ರಮಂದಿರ ಅಕ್ರಮವಾಗಿ ಏನು ಒಂದು ಲೈಸೆನ್ಸ್ ಪಡೆದೇ ನಡೆಸ್ಕೊಂಡು ಬರ್ತಾಯಿದ್ರು, ಆ ಒಂದು ಇದರಿಂದ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಯಾವುದೇ ರೀತಿಯಲ್ಲಿ ಲೈಸೆನ್ಸು ಅವ್ರು ರಿನ್ಯೂವಲ್ ಮಾಡಿಲ್ಲ. ಯಾವುದೇ ರೀತಿಯಲ್ಲಿ ಇಲ್ಲಿ ವಾಟ್ರ್ ಇದಾಗಿರಲಿ ಮತ್ತು ಫುಡ್ ಲೈಸೆನ್ಸ್ ಆಗಿರಲಿ ಯಾವುದೇ ಲೈಸೆನ್ಸ್ ಪಡ್ತಿರಲ್ಲ. ಆದರೆ ಅಕ್ರಮವಾಗಿ ನಡೀತಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿತ್ತು. ಅದರಿಂದ ಪಬ್ಲಿಕ್ ಹಿತಾಸಕ್ತಿಯಿಂದ ಮತ್ತು ನಮ್ಮ ದಲಿತ ಸೇನೆ ವತಿಯಿಂದ ನಾವು 26/12/2025 ನಾವೊಂದು ಮನವಿ ಕೊಟ್ಟಿರ್ತೀವಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ. ಈ ದಿನ ತಾಲೂಕು ದಂಡಾಧಿಕಾರಿಗೆ ಅಭಿನಂದನೆ ತಿಳಿಸ್ತೀವಿ. ಏನು ಅನುಮತಿ ಇಲ್ಲ, ಅವ್ರು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಇನ್ಬಾರ್ಹ ಕೊಟ್ಟಿದ್ದಾರೆ. ಆ ಒಂದು ಇದರಿಂದ ಈ ಒಂದು ಇನ್ಬಾರ್ಹ ಅವ್ರ ಲೈಸೆನ್ಸೇ ಅವ್ರು ರಿನ್ಯೂವಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ಲೈಸೆನ್ಸು ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಅವರು ಓಪನ್ ಮಾಡಿದ್ದಾರೆ. ಆ ಒಂದು ಇದರಿಂದ ನಮಗೆ ಈ ದಿನ ನಮಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲಿ ಲೈಸೆನ್ಸ್ ಇಲ್ಲದೆ ನಡೆಯೋಕ್ಕೆ ಕಾನೂನಲ್ಲಿಲ್ಲ. ಆ ಥರ ನಡೆದರೆ ಮತ್ತೆ ನಮ್ಮ ದಲಿತ ಸೇನೆ ವತಿಯಿಂದ ಒಂದು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಮುಂದೆ ಇರ್ತೀವಿ. ಆ ಒಂದು ಇದರಿಂದ ಇವತ್ತು ಈ ಒಂದು ಪ್ರೆಸ್ ಮೀಟು. ಮತ್ತು ಇನ್ನೊಂದು ವಿಚಾರ ಹೇಳೋಕ್ಕೆ ನೀವು ತಮ್ಮಲ್ಲಿ ಇಷ್ಟಪಡ್ತೀನಿ. ಇದು ಏನು ನಾವು 26ನೇ ತಾರೀಕು ಕೊಟ್ಟಿದ ಮೇಲೆ ಈ ವಿಜಯ್ ಕುಮಾರ್ ಅನ್ನೋರು ಬಾಡಿಗೆ ಮಾಲೀಕರವರು ಕೆಲವರು ಕರ್ಕೊಂಡು ಬಂದು ಇಲ್ಲಿ ಉದ್ದೇಶಪೂರ್ವವಾಗಿ ಇಲ್ಲಿ ಗಲಾಟೆ ಇಡಬೇಕಂತ ಒಂದೇ ಕಾರಣಕ್ಕೆ ಇಟ್ಕೊಂಡು ಇಲ್ಲೆಲ್ಲ ಬಂದು ಗಲಾಟೆಗಳೆಲ್ಲ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅವ್ರು ಇಂಟೆನ್ಷನ್ ಇಟ್ಕೊಂಡು ಬಂದು ಇಲ್ಲೆಲ್ಲ ನ್ಯೂಸೆನ್ಸ್ ಮಾಡಿ ದೌರ್ಜನ್ಯವಾಗಿ ಏನೂ ಅನುಮತಿ ಇಲ್ಲದೆ ಓಪನ್ ಮಾಡಿದರು. ಹಾಗೆ ನಾನು ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. ತಹಸೀಲ್ದಾರ್ ಇವತ್ತು ಒಂದು ಒಳ್ಳೆ ಇದು ಯಾವುದೇ ರೀತಿಯಲ್ಲಿ ಇವರಿಗೆ ಅನುಮತಿ ಇಲ್ಲ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತೀನಿ, ವಿಜಯ್ ಕುಮಾರ್ ಅವರೇ, ನಿಮ್ಮ ನಿಮ್ಮ ದಬ್ಬಾಳಿಕೆ ಏನು ಇಲ್ಲದೆ ನಡೀತಾ ಇರೋದ್ರಿಂದ ನಾವು ಕೇಳಿದ್ರೆ ಅದಕ್ಕೆ ಬೇರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ರೀತಿಯಲ್ಲಿ ಗಲಾಟೆ ಸೃಷ್ಟಿ ಮಾಡೋ ರೀತಿಯಲ್ಲಿ ಮಾಡಿದ್ದೀರಾ. ಇದು ಮುಂದೆ ತಿಂಗಳಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾಯಿದ್ರೆ ನಾವು ಏನಿದ್ದೀವೀಗ ಎಲ್ಲ ಸಂಘಟನೆಗಳು ಏನಿದ್ದೀವೋ ಒಂದು ಸಂಘಟನೆ ಕಟ್ಕೊಂಡು ಮುಂದೆ ದಿನಗಳಲ್ಲಿ ನಾವು ಒಂದು ದಲಿತ ಪರ ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲಿ ತಾಲೂಕಲ್ಲಿ ಅನ್ಯಾಯ ಆಗ್ತಾಯಿದ್ರೆ ಅಲ್ಲಿ ನ್ಯಾಯ ಕೊಡಿಸೋದಕ್ಕೆ ಮುಂದೆ ದಿನಗಳಲ್ಲಿ ಇವತ್ತು ಒಂದು ಹೊಸ ವರ್ಷ ದಿನದಲ್ಲಿ ಹೇಳ್ತಾ ಇದ್ದೀನಿ. ಮುಂದೆ ದಿನಗಳಲ್ಲಿ ಒಕ್ಕೂಟವನ್ನು ನಾವು ಪ್ರಾರಂಭಿಸ್ತೀವಿ. ಒಕ್ಕೂಟದಿಂದ ಈ ವಿಜಯ್ ಕುಮಾರ್ ಯಾವ ರೀತಿಯಲ್ಲಿ ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾನೋ ಇಂಥವ್ರಿಗೆಲ್ಲ ಬುದ್ಧಿ ಕೊಡೋದಕ್ಕೆ ಎಲ್ಲ ಜನಾಂಗವನ್ನು ಸೇರಿಸಿ ನಾವು ಒಂದು ಒಕ್ಕೂಟ ಸಮೇತ ಮಾಡಿಕೊಂಡು ಅದರಲ್ಲಿ ದಲಿತ ಸೇನೆ ಮುಂದೆ ಇರುತ್ತೆ. ದಲಿತ ಸೇನೆ ವತಿಯಿಂದ ಎಲ್ಲ ಕಡೆಯೂ ಎಲ್ಲಿ ರೌಡಿಸಮ್ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇತ್ತೋ ಪಬ್ಲಿಕ್ಕಲ್ಲಿ ಅಲ್ಲಿ ನಾವು ಒಳ್ಳೆ ಒಂದು ಹೋರಾಟಕ್ಕೆ ನಾವು ಮುಂದೆ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ದಲಿತ ಸೇನೆ.